ಸದನದಲ್ಲಿ ವಾಲ್ಮೀಕಿ ಸ್ಕ್ಯಾಮ್ ಕೋಲಾಹಲವನ್ನು ಎಬ್ಬಿಸ್ತಾ ಇದೆ. ಇವತ್ತು ಕೂಡ ಸರ್ಕಾರಕ್ಕೆ ಮತ್ತಷ್ಟು ಕಿಚ್ಚು ತಟ್ಟುತ್ತೆ. ಸದನದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿಚಾರ ನಿನ್ನೆ ಕೂಡ ಪ್ರಸ್ತಾಪ ಆಗಿತ್ತು. ಇವತ್ತು ಕೂಡ ಮೈತ್ರಿ ಪಡೆ ಇದೇ ವಿಚಾರವನ್ನು ಪ್ರಸ್ತಾಪಿಸುತ್ತಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗಂತೂ ಬಿಗಿಪಟ್ಟು ಹಿಡಿದಿದ್ದಾರೆ. ನಿನ್ನೆ ಸದನದಲ್ಲಿ ಆಗ್ರಹಿಸಿದ್ದಂಥ ಮೈತ್ರಿ ಲೀಡರ್ಸ್ ರಾಜೀನಾಮೆ ಬೇಕೇ ಬೇಕು ಅಂತ ಗುಡುಗಿದ್ರು. ಸದನದಲ್ಲಿ ಇವತ್ತು ಪ್ರತಿಭಟನೆ ಮುಂದುವರಿಯುವುದು ಬಹುತೇಕ ಖಚಿತ, ಫಿಕ್ಸ್. ಅದು ರಾಜೀನಾಮೆಯನ್ನ ಪಡೆದೇ ತೀರ್ತೀವಿ ಅನ್ನೋದಾಗಿ ನಿನ್ನೆ ಕೂಡ ಪ್ರಸ್ತಾಪ ಆಗಿತ್ತು. ಯಾವ ಕಾರಣದಿಂದಾಗಿ ಅವರನ್ನ ವಾಪಸ್ ಸಂಪುಟಕ್ಕೆ ಸೇರಿಸಿಕೊಂಡ್ರೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಪ್ರಕರಣ ಇನ್ನ ಕೂಡ ತನಿಖಾ ಹಂತದಲ್ಲಿದೆ. ಆ ರೀತಿಯ ಸಂದರ್ಭದಲ್ಲಿ ಕಳಂಕಿತ ಒಬ್ಬ ನಾಯಕನನ್ನು ತಗೊಂಡು ಬಂದು ಸಂಪುಟದಲ್ಲಿ ಸೇರಿಸಿಕೊಂಡ್ರೆ ಸದನ ಹೇಗೆ ನಡೆಸೋದು ಅನ್ನೋದಾಗಿಯೂ ಕೂಡ ಬಿಜೆಪಿ ಜೆಡಿಎಸ್ ನಾಯಕರು ಕೇಳಿದ್ರು. ಅದರಲ್ಲೂ ವಿಧಾನಸಭೆಯಲ್ಲೂ ಕೂಡ ಹೌದು, ಪರಿಷತ್ನಲ್ಲಿ ಎರಡೂ ಕಡೆಯಲ್ಲೂ ಕೂಡ ಬಹು ಚರ್ಚಿತ ವಿಚಾರ ಅಂತಂದ್ರೆ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.